ಇಂದು ನಾವು ಪ್ರದರ್ಶಿಸುತ್ತಿರುವ ನಾಟಕ ಕಿವುಡನ ಸಂಸಾರ. ಸರ್ ಪೇಪರ್, ಸರ್ ಪೇಪರ್, ಸರ್ ನಮಸ್ಕಾರ, ಸರ್ ನಮಸ್ಕಾರ. ಓ ಏನ್ ಚಲ್ವಾ, ಏನ್ ಸಮಾಚಾರ? ಸರ್ ಹೋದ್ ತಿಂಗಳು ಪೇಪರ್ ಬಿಲ್ ಕೊಡಿ ಸರ್, ಪೇಪರ್ ಬಿಲ್ಲು. ಏನೋ ಪಂಚಾಯತ್ಗೋಯ್ತಾ? ಅಯ್ಯೋ ಹೋದ್ ತಿಂಗಳು ಪೇಪರ್ ಬಿಲ್ ಕೊಡಿ ಸರ್, ಪೇಪರ್ ಬಿಲ್ಲು. ಕನ್ನಡಕ ಮುರಿದೋಗೈತಾ? ಅಯ್ಯೋ ರಾಮ ರಾಮ, ಹೋದ್ ತಿಂಗಳು ಪೇಪರ್ ಬಿಲ್ ಕೊಡಿ ಸರ್, ಪೇಪರ್ ಬಿಲ್ಲು. ಕಿವಿ ನೋವಾ? ಅಯ್ಯೋ ನಿಮ್ಗೊಂದು ದೊಡ್ಡ ನಮಸ್ಕಾರ. ನನ್ ಟೈಮೇ ಸರಿ ಇಲ್ಲ, ನಾ ಆಮೇಲೆ ಬರ್ತೀನಿ. ಬಂಗಾರಿ, ಬಂಗಾರಿ, ಏ ಬಂಗಾರಿ, ಏನ್ರಿ ನಿಮ್ ಗೋಳು? ಆ ಚೆಲ್ವ ಬಂದಿದ್ದ, ನನ್ ಪಂಚಾಯತ್ಗೈತೆ ಅಂತ ಹೇಳ್ತಿದ್ದ. ಏನೋ ನಂಗೆ ಡಾಕ್ ಕೊಡ್ತೀರಾ? ಮತ್ತೆ ಕನ್ನಡಕ ಮುರಿದಾಗೈತೆ ಅಂತ ಹೇಳ್ತಿದ್ದ. ಕಾಸೆ ಸರನ್ನು ಮಾಡಿಸ್ಕೊಡ್ತೀರೇನ್ರಿ? ಮತ್ತೆ ಅವನು ಕಿವಿ ನೋವಂತೆ. ಅಯ್ಯೋ ಜುಂಕಿನೂ ಮಾಡಿಸ್ಕೊಡ್ತೀರಾ? ಈ ವಿಷಯನ ಮೊದಲು ಪಿಂಕಿಗೆ ಹೇಳ್ಬೇಕು. ಏ ಪಿಂಕಿ, ಪಿಂಕಿ, ನಿಮ್ಮ ಅಪ್ಪ ನಂಗೆ ಕಾಸಿನ ಸರ ಮಾಡಿಸ್ಕೊಡ್ತಾರಂತೆ ಕಣೆ. ಏನು ಮದ್ವೆನ ಡಾಬ್ನು ಮಾಡಿಸ್ಕೊಡ್ತಾರಂತೆ. ಏನು ಹುಡುಗ ರೆಡಿ ಇದದ? ಜುಂಕಿನೂ ಮಾಡಿಸ್ಕೊಡ್ತಾರಂತೆ. ಏನು ಹುಡುಗ ಶ್ರೀವತ್ಸದ? ಓ ನನ್ನ ಡಾಬು ಹಾಲಾಡಾಬು. ಇದನ್ನ ಫಸ್ಟ್ ಚಿದಿಗೆ ಹೇಳ್ತೀನಿ. ಏ ಚಿದಿ, ನನ್ ಮದ್ವೆ ಅಂತ ಕಡೆ. ಏನು ಪಕ್ಕದ ಮನೆ ಚೆನ್ನಿ ಓಡೋಗಿದ್ದಾಳ. ಹುಡ್ಗ ರೆಡಿ ಇದ್ದಾನೆ, ಅದು ಡ್ರೈವರ್ ಜೊತೆನ. ಹುಡ್ಗ ಶ್ರೀವತ್ತ ದುಡ್ಡು ಚಿನ್ನ ತಕೊಂಡು ಓಡೋಗಿದ್ದಾಳ. ಒಬ್ಬರ ಮದ್ವೆ ಐತೆ, ಒಬ್ಬರ ಮದ್ವೆ. ಗದ್ದೆ ತಗೊಂಡ್ ಹೋಗಿದ್ ಬರ್ತೀನಿ ಕಣೆ. ಭತ್ತಕ್ ನೀರ್ ಹಾಯಿಸ್ಬೇಕು. ಹೋಗಿ ಮಧ್ಯಾಹ್ನ ಊಟದ ಟೈಮಿಗೆ ಬಂದ್ಬಿಡ್ತೀನಿ. ಓಹಾ, ಯಾವಾಗ ಪಾರ್ಟಿಗೆ ಹೋಗ್ತೀನಿ ಅಂತೀನಿ ಅಲ್ರಿ? ಹೋಗಿ ಗದ್ದೆ ತಗೊಂಡ್ ಹೋಗಿ ನೀರ್ ಹಾಯಿಸ್ಬಿಟ್ಟು ಬನ್ನಿ ಹೋಗಿ. ಓ ಈ ಮಳೆನ ಹೆಚ್ಕೊಂಡ್ರೆ ಭತ್ತ ಕೈಗೆ ಬಂದಾಗೆ. ಹೋಗಿ ಭತ್ತ ತಗೊಂಡ್ ಹೋಗಿ ನೀರ್ ಹಾಯಿಸ್ಬಿಟ್ಟು ಬನ್ನಿ ಹೋಗಿ. ಓ ಇದೇನೆ ಹಿಂಗಂತೀಯ? ಮೊನ್ನೆ ತಾನೆ 3 kg ಟೊಮೆಟೊ ತಂದು ಕೊಟ್ನಲ್ಲ, ಇಷ್ಟ ಬೇಗ ಖಾಲಿ ಆಯ್ತಾ? 180 ರೂಪಾಯಿ kg. ನೋಡಿ ಮಾಡಿ ಬಳಸು. ಏನು ನಂಗೆ ಸಾಂಬಾರ್ ಮಾಡಕ್ ಬರಲ್ಲ ಅಂತೀರಾ? ಮೊನ್ನೆ ತಾನೆ ಅರ್ಧ ತಪ್ಪಲಿ ಸಾರು, 2 ಮುದ್ದ, ಒಂದು ಅಡ್ಡ ಅನ್ನ ತಿಂದಿದ್ದಾರಿ. ಈಗ ನೋಡಿದ್ರೆ ನಂಗೆ ಸಾಂಬಾರೇ ಮಾಡಕ್ ಬರಲ್ಲ, ಸಾಂಬಾರೇ ಚೆನ್ನಾಗಿಲ್ಲ ಅಂತೀರೇನ್ರಿ? ಈ ಹೊಟ್ಟೆ ಮುಂದಿಟ್ಕೊಂಡು ನೀವು ಸುಳ್ಳು ಹೇಳ್ಬೋದಾ? ಏ ನಿಜವಾಗ್ಲು ಕಣೆ, ನಾನೈತೆ ಸುಳ್ಳು ಹೇಳಿ? ಹೋಗ್ ಮಾರ್ಕೆಟ್ ಅಲ್ಲಿ ಹೋಗಿ ತಂದಿದ್ರೆ ಗೊತ್ತಾಯ್ತಿತ್ತು ನಿನ್ಗೆ. ನಿಮ್ಗೆ ನುಗ್ಗೆಕಾಯಿ ಸಾಂಬಾರ್ ಇಷ್ಟ ಅಂತ ಬೆಳಬೆಳಗ್ಗೆನೆ ಕಿತ್ಕ ಬಂದ್ ಸಾಂಬಾರ್ ಮಾಡಿನಿಲ್ಲ. ಆಯ್ತು ಬಿಡು, ಯಾಕೆ ಕೋಪ ಮಾಡ್ಕತೀಯ? ನಾಳೆ ಸಂಜೆ ಅಲ್ವಾ? 4 kg ಟೊಮೆಟೊ ತಂದು ಕೊಡ್ತೀನಿ. ನಿಮ್ಗೂ ತಮಾಷೆ ಮಾಡಕ್ ಬತ್ತ ಆಗರ. ಇನ್ನೊಂದ್ಸತಿ ನನ್ ಮುಂದೆ ತಮಾಷೆಗೆ ಮೆಷಿ ಮಾಡ್ಬೇಡಿ, ಗೊತ್ತಾಯ್ತಾ? ಆಯ್ತು ಬಿಡೆ, ಗದ್ದೆ ತಗೋಗಿದ್ ಬರ್ತೀನಿ. ಲೋ ಭಯೇಶ, ನನಗೆ ನಡೆದು ಕಾಲು ನೋವು ಕಡು. ಇದು ಎಷ್ಟು ದೂರದು? ಸಿದ್ದೇಶ ಹೇಳಿದ್ರೆ ವೇಕಲ್ಲಾರು ಕಳಿಸ್ತಿದ್ದ. ಲೋ ಸುರೇಶ್, ಲೋ ಸುರೇಶ, ಆ ಬಸ್ ಸ್ಟ್ಯಾಂಡ್ಲಿ ಹೇಳಿದ್ರಲ್ಲ, ಅವ ಅಣ್ಣ ಎಲ್ಲರೂ ಇದ್ರೆ ಕೇಳೋಣ ಬಾ. ರೀ ಅಡ್ಡಾರೆ, ರೀ ಬದೀಲಿ. ಯಾರಪ್ಪ ನೀವು? ಏನಾಗ್ಬೇಕಾಗಿತ್ತು? ಇಲ್ಲಿ ಕಾಳೇಗೌಡ್ರು ಸಿದ್ದೇಶ ಇದಾರಲ್ಲ, ಫ್ರೆಂಡ್ಸ್ ನಾವು ಬೆಂಗಳೂರಲ್ಲಿ ಒಟ್ಟಿಗೆ ಓದಿದ್ದು. ಅದಕ್ಕೆ ಇವತ್ತು ಅವ್ರ ಮನೇಲಿ ಹಬ್ಬ ಅಂತ ನಮ್ಮನ್ನ ಕರೆದಿದ್ದ.
ಅದಕ್ಕೆ ಅವ್ರ ಮನೆ ದಾರಿ ತೋರಿಸಿ. ಮುಖಂಡ್ರಪ್ಪ, ಈ ಕಡೆ 2 ಎಕರೆ, ಈ ಕಡೆ 4 ಎಕರೆ ಎಲ್ಲ ನಂದೇ ಗದ್ದೆ. ನಮ್ ತಾತನ ಕಾಲದಿಂದ ಭತ್ತ ಬೆಳೆದಿದೀವಿ. ಇಲ್ಲಿ ಹೇಳಿದ್ದು ಕೇಳಿಸ್ತಿಲ್ಲ ಅನ್ಸುತ್ತೆ, ನಾನು ಹೇಳ್ತೀನಿ ಇರು. ಕಾಳೇಗೌಡ್ರ ಮನೆ ಎಲ್ಲಿದೆ? ಇಲ್ಲಿ ಕಾಳೇಗೌಡ್ರ ಮನೆ ಎಲ್ಲಿದೆ? ನೀವ್ ಈ ವರ್ಷ ಹಿಂಗಂತ ಇದಾರಿ, ಹೋದ ವರ್ಷ ನೋಡ್ಬೇಕಾಗಿತ್ತು. ಮಳೆ ಬಂದು ಭತ್ತ ಏನ್ ಚೆನ್ನಾಗಿತ್ತು ಗೊತ್ತಾ? ನೀವು ಹೋದ ವರ್ಷ ನೋಡಿದ್ರೆ ನನ್ನ ಇನ್ನೂ ಹೊಗಳುತ್ತಿದ್ರಿ. ನೀ ಹೇಳಿದ್ರೆ ಅಷ್ಟೇ, ನಾ ಹೇಳಿದ್ರೆ ಅಷ್ಟೇ. ಇಲ್ಲಿ ಸರಿಯಾಗಿ ಕೇಳಿಸ್ತಿಲ್ಲ ಅನ್ಸುತ್ತೆ. ಬಾ ಜಲ್ದಿ ಹೋಗೋಣ. ಫಸ್ಟ್ ನನ್ನನ್ನ ಭತ್ತ ನೋಡಿ ಹೊಗಳುತ್ತಿದ್ರು ಅಂತ ಫಸ್ಟ್ ಸೀತಂಗೆ ಹೇಳ್ಬೇಕು. ಸೀತಾ ಕೇಳಿದ್ರೆ ಖುಷಿ ಪಡ್ತಾಳೆ. ಸೀತಾ, ಸೀತಾ, ಇವತ್ತು ಗದ್ದೆ ಹತ್ರ ಏನಾಯ್ತು ಗೊತ್ತೇನೆ? ಯಾರೋ ಇಬ್ರು ಹೊಸಬ್ರು ಅನ್ಸುತ್ತೆ ಊರ್ಗೆ. ನಮ್ ಭತ್ತ ನೋಡಿ ತುಂಬಾ ಹೊಗಳುತ್ತಿದ್ರು ಕಣೆ. ಹೌದೇನ್ರಿ? ನಿಜ ಏನ್ರಿ? ಈ ಸತಿ ಭತ್ತ ಮಾರಿದ ದುಡ್ಡಲ್ಲಿ ನಂಗೆ ಡಾಬು, ಕಾಸಿನ ಸರ, ಜುಮ್ಕಿ ಎಲ್ಲಾನು ಮಾಡಿಸ್ಕೊಡ್ತೀರೇನ್ರಿ? ನಿನ್ಗೆ ಈ ವಿಷಯ ಹೇಳ್ಬೇಕು ಅಂತ ಗದ್ದೆಯಿಂದ ಒಂದೇ ಉಸಿರಲ್ಲಿ ಓಡ್ ಬಂದೆ ಕಣೆ. ನಿಮ್ಗ ಒಡವೆ ಬಗ್ಗೆ ಸರಿಯಾಗಿ ಗೊತ್ತಿರಲ್ಲ. ಯಾವ ಡಿಸೈನ್ ಬೇಕು, ಎಷ್ಟು ಗ್ರಾಮ್ ಬೇಕು, ಯಾವ ಸೀರೆಗೆ ಯಾವ ಮ್ಯಾಚ್ ಆಗ್ಬೇಕು ಅಂತ ನಾ ತಗೋಯ್ತೀನಿ. ಊಟ ಬೇಡ ಕಣೆ. ಆ ಹುಡುಗರಾಡಿದ ಮಾತ್ಗೆ ಹೊಟ್ಟೆ ತುಂಬೋಯ್ತು. ಧನ್ಯವಾದಗಳು.